ಓಂ ನಮಃ ಶಿವಾಯ ಶ್ರೀಮಾತ್ರೇ ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಿಶೇಷವಾಗಿ 2026 ವರ್ಷ ಮಕರ ರಾಶಿಯವರಿಗೆ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮಕರ ರಾಶಿಯವರು ಮೋಸ್ಟ್ಲಿ ವಿಡಿಯೋ ನೋಡಲಿಕ್ಕೆ ಬೇಜಾರಾಗಿರ್ತಾರೆ. 2018ರಿಂದ 2022 ಸಾಡೆ ಸಾತಿ ಇತ್ತು. ಶನಿಯ ಒಂದು ಆ ಪ್ರತಿಕೂಲ ಸಮಯದಲ್ಲಿ ಜೀವನದಲ್ಲಿ ಏನೇನು ನೋಡಬೇಕು ಎಲ್ಲ ನೋಡಿರ್ತೀರ. ಕಷ್ಟ, ಸುಖ, ಅವಮಾನ, ಹಣ ಸಮಸ್ಯೆ, ಮೋಸ ಹೋಗೋದು ಎಲ್ಲವನ್ನು ನೋಡಿರ್ತಾರೆ. ತಮಗೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ನಮ್ಮವರು, ಯಾರು ಬೇರೆಯವರು ಅನ್ನೋದೆಲ್ಲ ನೋಡಿರ್ತೀರ. ಶತ್ರು ಕಡೆ ಎಲ್ಲವನ್ನು ಅನುಭವಿಸಿರ್ತೀರ. ಇನ್ನೇನು ಸಾಡೆ ಸಾತಿ ಮುಗೀತು, ಚೆನ್ನಾಗಿ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆ ರಿಸಲ್ಟ್ ಬರಬೇಕು, ಎಲ್ಲ ಜ್ಯೋತಿಷಿಗಳು ಇರ್ಬೋದು, ಎಲ್ಲ ಗುರುಗಳು ಅದನ್ನೇ ಹೇಳ್ತಾ ಇದ್ರು, ಬರುತ್ತೆ 2025 ಮಾರ್ಚ್ ನಂತರ ಶನಿ ಸಾಡೆ ಸಾತಿ ಮುಗಿದಿದೆ, ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ. ಆದರೆ ಸಾಡೆ ಸಾತಿ ಮುಗಿದ್ರೂ ಸಮೇತ ಆ ಒಂದು 7-8 ವರ್ಷದಲ್ಲಿ ಇದ್ದಂಥ ಒಂದು ಎನರ್ಜಿ, ಆ ಫ್ಲೋ ಪೂರ್ತಿಯಾಗಿ ಹೋಗಿರೋದಿಲ್ಲ. ಹಂಗಾಗಿ ನಿಮಗೆ 2025ರಲ್ಲಿ ನಾವು ಎಲ್ಲರೂ ಹೇಳ್ದಂಗೆ ಅಷ್ಟು ರಿಸಲ್ಟ್ ಸಿಕ್ಕಿರೋದಿಲ್ಲ. ಬಟ್ 2026ರಲ್ಲಿ ಖಂಡಿತ ಶನಿಯಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಏಕೆಂದರೆ ಶನಿ ಮೀನರಾಶಿಯಲ್ಲಿ ಎತ್ಕೊಂಡು ಸಂಚಾರ ಮಾಡ್ತಾ ಇರ್ತಾರೆ. ಸೊ ಪರಾಕ್ರಮ ಭಾವದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಗೆ ಧೈರ್ಯ ಜಾಸ್ತಿ ಹೆಚ್ಚಾಗುತ್ತೆ. ಓಕೆ, ಇಷ್ಟೆಲ್ಲ ಆದ್ರೂ ನಾನು ಏನಾದ್ರು ಒಂದು ಸಾಧನೆ ಮಾಡ್ತೀನಿ, ನಾನೊಂದು ಸಾಧಿಸ್ತೀನಿ, ನಾನು ಮುಂದೆ ಬರ್ತೀನಿ, ನಾನು ಉದ್ಯೋಗದಲ್ಲಿ ಒಳ್ಳೆ ತೊಗೊಳ್ತೀನಿ ಅಂತ ಹೇಳಿ ನೀವು ಖಂಡಿತ ಮುಂದುವರಿತೀರ. ಹಾಗೆ ಆನ್ಲೈನು, ಸೋಷಿಯಲ್ ಮೀಡಿಯಾ, IT, ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಬಿಸ್ನೆಸ್ ಮಾಡೋರು, ವ್ಯಾಪಾರ ಮಾಡೋರು, ಹಾಗೆ ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಸ್ಪೀಕಿಂಗು, ಸಿಂಗಿಂಗು, ಈ ಥರ ಒಂದು ಗಾಯನ ಕ್ಷೇತ್ರ ಯಾರಿದ್ದೀರಾ ಅವರೆಲ್ಲರಿಗೂ ಶನಿಯ ಒಂದು ಮಹಾರಾಜನ ಕೃಪೆಯಿಂದ ನಿಮಗೆ ಅದ್ಭುತವಾದ ಒಂದು ಅವಕಾಶಗಳು ಸಿಗುತ್ತೆ. ಆ ಅವಕಾಶಗಳನ್ನ ಉಪಯೋಗಿಸ್ಕೊಂಡ್ರೆ ಅದ್ಭುತವಾದ ಲಾಭವನ್ನು ನೀವು ಖಂಡಿತ ಅನುಭವಿಸ್ತೀರಾ, ಸಿಗುತ್ತೆ. ಹಾಗೆಯೇ ಗುರುವು ನಿಮಗೆ ಷಷ್ಠಭಾವದಲ್ಲಿ ಎತ್ಕೊಂಡು ಮಕರ ರಾಶಿಯವರು ಸ್ವಲ್ಪ ಆರೋಗ್ಯ ಸಮಸ್ಯೆಗಳನ್ನ ತುಂಬ ಜನ ಫೇಸ್ ಮಾಡಿರ್ತಾರೆ. ಹೊಟ್ಟೆಗೆ ಸಂಬಂಧಪಟ್ಟಂಗೆ ಕೆಲವೊಂದು ಫೇಸ್ ಮಾಡಿರ್ತಾರೆ. ಕೆಲವರಿಗೆ ಒಂದು ಸರ್ಜರಿ ಆಗಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈಗ ಒಂದು ಏನಂತ ಹೇಳಿದರೆ, ಒಂದು ಲಾಸ್ಟ್ ಒಂದು ಅಕ್ಟೋಬರಿಂದ ಡಿಸೆಂಬರ್ವರೆಗೆ ನಿಮಗೆ ಒಂದು ಗುರುವಿನ ಒಂದು ಬಲ ಏನು ಅನ್ನೋದು ನಿಮಗೆ ಖಂಡಿತ ಗೊತ್ತಾಗಿರುತ್ತೆ. ಆ ಟೈಮಲ್ಲಿ ಎಲ್ಲರ ಸಪೋರ್ಟ್ ಸಿಕ್ಕಿರುತ್ತೆ, ಧನ ಸಹಾಯ ಬಂದಿರುತ್ತೆ, ಎಲ್ಲರೂ ನಿಮ್ಮ ಪರವಾಗಿ, ನಿಮ್ಮ ಆಫೀಸಲ್ಲೆಲ್ಲ ನಿಮ್ಮ ಮೇಲಿನ ಅಧಿಕಾರಿಗಳೆಲ್ಲ ನಿಮ್ಗೆ ಸಹಾಯ ಕೊಟ್ಟಿರ್ತಾರೆ. ಆ ಒಂದು ಇದು ಜೂನಿಂದ ನಿಮಗೆ ಎಫೆಕ್ಟ್ ಶುರುವಾಗುತ್ತೆ. ಜೂನ್ವರೆಗೂ ಸ್ವಲ್ಪ ನೀವು ಆದಷ್ಟು ಹೆಲ್ತ್ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಲೋನ್ ವಿಚಾರದಲ್ಲಿ ಸ್ವಲ್ಪ ಕೆಲವರು ಮನೆ ತೊಗೊಳ್ಲಿಕ್ಕೋಸ್ಕರ ಮತ್ತು ಸೈಟ್ ತೊಗೊಳ್ಳಿಕ್ಕೆ, ವಾಹನ ತೊಗೊಳ್ಳಿಕ್ಕೆ ತುಂಬ ಜನ ಲೋನ್ ಮಾಡಿರ್ತೀರ. ಅದ್ರ ನಂತರ ಮಕರ ರಾಶಿಯವರು ಇನ್ನೊಂದೇನು ಅಂತ ಹೇಳಿದರೆ, ಜೂನ್ ನಂತರ ಮೇ ನಂತರ ನೀವು ವಿವಾಹಕ್ಕೆ ಯಾರು ಪ್ರಯತ್ನ ಮಾಡ್ತಿದ್ದೀರ ಖಂಡಿತ ಪ್ರಯತ್ನ ಮಾಡಿ, ವಿವಾಹ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದರೆ ಕಟಕ ರಾಶಿಯಲ್ಲಿ ಗುರು ಉಚ್ಚರಾಗಿ ಸಪ್ತಮ ಭಾವದಲ್ಲಿ ಸಂಚಾರ ಮಾಡಬೇಕಾದ್ರೆ ಒಂದು ವಿವಾಹ ಸ್ಥಾನವನ್ನು ತುಂಬ ಆಕ್ಟಿವೇಶನ್ ಮಾಡ್ತಾರೆ. ಸೊ ಯಾರು ವಯಸ್ಕರಿದ್ದೀರಾ, ತುಂಬ ದಿನ ಟ್ರೈ ಮಾಡ್ತಿದ್ರೆ ಖಂಡಿತ ಪ್ರಯತ್ನ ಮಾಡಿ, ನಿಮಗೆ ಮಕರ ರಾಶಿಯವ್ರಿಗೆ ವಿವಾಹ ಆಗುತ್ತೆ. ಹಾಗೆ ಯಾರಿಗೆ ಮಕರ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಒಂದು ವೈಮನಸ್ಸಿತ್ತು, ನಿಮ್ಮ ವೈವಾಹಿಕ ಜೀವನದಲ್ಲಿ ಈ ಸಮಯದಲ್ಲಿ ಅಂದರೆ ಜೂನ್ ನಂತರ ಒಂದು ಸುಧಾರಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಮ್ಮ ಮಧ್ಯೆ ಒಂದು ಹೊಂದಾಣಿಕೆ ಅನ್ನೋದು ಬರುತ್ತೆ, ಅನ್ಯೂನ್ಯತೆ ಅನ್ನೋದು ಬರುತ್ತೆ. ಹಾಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಯಾರು ಹಿಂದೆ ಹೋಗಿದ್ರು, ಯಾಕೆಂದರೆ ಷಷ್ಠಭಾವದಲ್ಲಿದ್ದಾಗ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಹೋಗಿರ್ತಾರೆ, ದಾಂಪತ್ಯ ಮೇಲೆ ಪ್ರಾಬ್ಲಮ್ ಬಂದಿರುತ್ತೆ, ಮತ್ತು ಆರೋಗ್ಯ ಸಮಸ್ಯೆ ಬಂತು, ಇದೆಲ್ಲವೂ ರಿಕವರ್ ಆಗ್ತಾ ಬರುತ್ತೆ. ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮತ್ತೆ ನಿಮಗೊಂದು ಒಳ್ಳೆ ಡೀಲ್ ಸಿಗುತ್ತೆ. ಹಾಗೆ ಒಂದು ಆ ವ್ಯಾಪಾರದಿಂದ ನಿಮಗೆ ಲಾಭ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ನಿಮ್ಗೆ ಖಂಡಿತ ಲಾಭ ಬರುತ್ತೆ. ಹಾಗೆ ದ್ವಿತೀಯ ಸ್ಥಾನದಲ್ಲಿ ರಾಹು ಇದ್ದಾರೆ. ಸೊ ಲಾಸ್ಟ್ ಟೈಮ್ ಗಮನಿಸಿದ್ದು, ದುಡ್ಡಿನ ವಿಚಾರದಲ್ಲಿ ರಾಹು ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ, ಭ್ರಮೆ ಕ್ರಿಯೇಟ್ ಮಾಡ್ತಾರೆ, ವಾಸ್ತವಕ್ಕೆ ಹತ್ರವಾಗಿ ಇರೋದಿಲ್ಲ. ಹಾಗಾಗಿ ನೀವು ವಾಸ್ತವಕ್ಕೆ ಹತ್ರವಾಗಿ ಯೋಚನೆ ಮಾಡಿ ಅಂತ ನಾನು ಹೇಳಿದ್ದು. ಈಗಲೂ ಅಷ್ಟೇ, ಏಕೆಂದರೆ ಡಿಸೆಂಬರ್ವರೆಗೂ ರಾಹು ಧನಸ್ಥಾನದಲ್ಲೇ ಇರ್ತಾರೆ ಮಕರ ರಾಶಿಯವರಿಗೆ. ಸೊ ಆದಷ್ಟು ದುಡ್ಡಿನ ವಿಚಾರದಲ್ಲಿ ನೀವು ವಾಸ್ತವಕ್ಕೆ ಹತ್ರವಾಗಿ ಯೋಚನೆ ಮಾಡಿ. ಬಟ್ ರಾಹು ಎರಡನೇ ಸ್ಥಾನದಲ್ಲಿ ಇದ್ಕೊಂಡು ನಿಮಗೆ ಖಂಡಿತ ಧನಾದಾಯವನ್ನು ತಂದುಕೊಡ್ತಾರೆ. ಬಟ್ ಅವರು ತಂದುಕೊಡೋ ರೂಟ್ ಇರೋದು ತುಂಬ ಡಿಫ್ರೆಂಟಾಗಿರುತ್ತೆ. ಸೊ ಹಾಗಾಗಿ ಅದು ನೈತಿಕತೆಯನ್ನು ಅದನ್ನು ಚೆಕ್ ಮಾಡಿಕೊಂಡು ನೀವು ಮುಂದುವರಿರಿ. ಖಂಡಿತ ರಾಹುನ ಪಾಸಿಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ ಒಳ್ಳೆ ಧನ ಲಾಭ ಆಗುತ್ತೆ. ಹಾಗೆ ಆಹಾರದಲ್ಲಿ ಸ್ವಲ್ಪ ಫುಡ್ ಪಾಯ್ಸನ್ ಈ ರೀತಿ ಸಮಸ್ಯೆ ಇರುತ್ತೆ. ಆದಷ್ಟು ಥರ ಆದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ. ಹಾಗೆ ಕುಟುಂಬದಲ್ಲಿ ಮಾತಾಡ್ಬೇಕಾದ್ರೆ ಜಾಗ್ರತೆ ಇರಲಿ. ಕೆಲವೊಂದು ಟೈಮು ರಾಹು ನಿಮ್ಮ ಬಾಯಿಂದ ಅತಿರೇಕವಾಗಿ ಮಾತಾಡಿಸಿ ಒಂದು ಕುಟುಂಬದಲ್ಲಿ ಜಗಳ ಆಗುವ ಸಾಧ್ಯತೆ, ಒಂದು ಸಂಬಂಧಗಳು ಬ್ರೇಕಪ್ ಆಗುವ ಸಾಧ್ಯತೆ ಈ ರೀತಿಯಾದ ಇರೋದ್ರಿಂದ ಮಾತಿನಲ್ಲಿ ಜಾಗ್ರತೆ ಇರಲಿ. ಹಾಗೆ ನಿಮಗೆ
ಕೇತುವು ಅಷ್ಟಮಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಕೆಲವರಿಗೆ ಮಕರ ರಾಶಿಯವರಿಗೆ ತುಂಬ ಜನ ಕೆಲವರು ದುಃಖದ ವಾರ್ತೆಗಳನ್ನ ಆಲ್ರೆಡಿ ಕೇಳಿದ್ದಾರೆ 2025 ಸೊ ಡಿಸೆಂಬರ್ ಅವ್ರಿಗಿದ್ರೆ ಇನ್ನು ಕೆಲವೊಂದು ದುಃಖದ ವಾರ್ತೆಗಳನ್ನ ಕೇಳ್ತೀರಾ. ನಿಮ್ಮ ಪ್ರೀತಿ ಪಾತ್ರ ಇರ್ಬೋದು, ನಿಮ್ಮ ಮಿತ್ರರಿರ್ಬೋದು, ಕೆಲವೊಬ್ಬರು ನಿಮ್ಮನ್ನು ಅಗಲಿರ್ತಾರೆ. ಜನನ ಮರಣ ಇದು ಸಹಜ, ಬದಲಾವಣೆ ಪ್ರಕೃತಿಯ ನಿಯಮ, ಹಾಗೆ ಅದನ್ನು ನೀವು ತಿಳ್ಕೊಂಡು ಮುಂದುವರಿಬೇಕು. ಸೊ ಅದೇ ರೀತಿ ಕೆಲವರಿಗೆ ಒಂದು ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಕಾನೂನು ತಗಾದೆ ಖಂಡಿತ ಬರುತ್ತೆ. ಕೆಲವರು ನಿಮಗೆ ನಿಮ್ಮ ಆಸ್ತಿ ವಿಚಾರಕ್ಕೆ ಖಂಡಿತ ಆಸ್ತಿ ವಿಚಾರವಾಗಿ ನಿಮ್ಮ ಮೇಲೆ ಒಂದು ಕೇಸ್ ಹಾಕುವ ಸಾಧ್ಯತೆ ಇರುತ್ತೆ. ಸೊ ಅದು 2026 ಡಿಸೆಂಬರ್ವರೆಗೂ ಇರುತ್ತೆ. ನಂತರ ಕೇತು ಸಪ್ತಮ ಭಾವಕ್ಕೆ ಬರ್ತಾರೆ. ಆ ನಂತರ 2027 ನಿಮಗೆ ಅದು ಕ್ಲಿಯರ್ ಆಗುವ ಸಾಧ್ಯತೆ ಇರುತ್ತೆ. ಹಾಗೆ ಸ್ವಲ್ಪ ನೀವು ಕೇತು ಸಿಂಹರಾಶಿಯಲ್ಲಿರೋದ್ರಿಂದ ತಂದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಹಾಗೆ ಹೃದಯದ ಸಮಸ್ಯೆ ಯಾರಿಗಿದೆ ಅವರು ಸ್ವಲ್ಪ ಆದಷ್ಟು ಸೂಕ್ತ ವೈದ್ಯರನ್ನು ನೀವು ನೋಡಿಬಿಟ್ಟು ನೀವು ಚಿಕಿತ್ಸೆನ ಪಡ್ಕೊಂಡ್ರೆ ತುಂಬ ಉತ್ತಮ. ಹಾಗೆ ಅಕ್ಟೋಬರ್ 31 ನಂತರ ಗುರು ನಿಮಗೆ ಅಷ್ಟಮ ಭಾವಕ್ಕೆ ಹೋಗ್ತಾ ಇದ್ದಾರೆ. ಸೊ ಆಗ ಒಂದು ಆಕಸ್ಮಿಕ ಧನಲಾಭ ಆಗುವ ಸಾಧ್ಯತೆ ಇರುತ್ತೆ. ಯಾವಾಗ ನವಂಬರ್ ಡಿಸೆಂಬರ್ ಈಗ 2026 ಕೊನೆ ಒಂದು 2 ತಿಂಗಳಲ್ಲಿ ಆಕಸ್ಮಿಕ ಧನಲಾಭ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನೀವು ಯಾವುದೋ ತುಂಬ ದಿನದಿಂದ ನಿಂತಿರುವಂಥ ಒಂದು ಹಣ ಯಾವುದಿರುತ್ತೆ ಅದು ಬರೋ ಸಾಧ್ಯತೆ ಇರುತ್ತೆ. ಅಥವಾ ಯಾವುದೋ ಇನ್ಶೂರೆನ್ಸ್ ಮಾಡಿಸಿ ಬಿಟ್ಟಿರ್ತಾರೆ ಅದು ಬರ್ಬೋದು. ಇನ್ಲಾ ಕಡೆಯಿಂದ ಯಾವುದೇ ರೀತಿಯಾದ ಒಂದು ಗಿಫ್ಟ್ ಇರ್ಬೋದು, ಆ ರೀತಿಯಾಗಿ ಬರುವ ಸಾಧ್ಯತೆ ಇರುತ್ತೆ. ಹಾಗೆ ರಿಸರ್ಚು, R&D ಡಿಪಾರ್ಟ್ಮೆಂಟ್ಸ್, ಅಕ್ಲೆಟ್ ಸೈನ್ಸು, ಅಸ್ಟ್ರಾಲಜಿ, ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಇನ್ಶೂರೆನ್ಸು, ಈ ಥರ ಡಿಪಾರ್ಟ್ಮೆಂಟ್ ಅವರಿಗೆ ನಂತರ ಒಂದು 2 ತಿಂಗಳಲ್ಲಿ ಅದ್ಭುತವಾದ ಒಂದು ಅವಕಾಶಗಳು, ಲಾಭಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ನೀವು ಗುರುವಿಗೆ ಪ್ರತಿ ಗುರುವಾರ ಗುರುವಿನ ದೇವಸ್ಥಾನಕ್ಕೆ ಹೋಗಿ, ಏಕೆಂದರೆ ಗುರುವು ವಾಯುತತ್ವದ ರಾಶಿಯಲ್ಲಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಗುರುವಿನ ಒಂದು ಬೀಜ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌ ಸಹ ಗುರುವೇ ನಮಃ ಇದನ್ನು 108 ಬಾರಿ ಪಠಿಸ್ತಾ ಬಂದರೆ ಆ ಗುರುವಿನ ಒಂದು ನೆಗೆಟಿವ್ ಎಫೆಕ್ಟ್ಸ್ ಕಡಿಮೆಯಾಗಿ ಪಾಸಿಟಿವ್ ಎಫೆಕ್ಟ್ಸ್ನ ನೀವು ಪಡ್ಕೋಬೋದು. ಹಾಗೆ ಗುರುಚರಿತ್ರೆಯನ್ನು ಪಾರಾಯಣ ಮಾಡಿದರೆ ಒಂದು ಅದ್ಭುತ ಫಲಗಳನ್ನ ನೀವು ಕಾಣ್ತೀರಾ. ಹಾಗೆ ಕೇತು ಅಷ್ಟಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ಗಣಪತಿ ಆರಾಧನೆಯನ್ನು ಜಾಸ್ತಿ ಮಾಡಬೇಕು. ಪ್ರತಿ ಮಂಗಳವಾರ ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗಿ 21 ಪ್ರದಕ್ಷಿಣೆ, 21 ಗರಿಕೆಯನ್ನು ಅರ್ಪಿಸಿ ಬರ್ತಾ ಇರಬೇಕು. ಹಾಗೆ ನಿಮ್ಮ ಮನೆ ಪಕ್ಕ ಇರ್ಬೋದು, ಆಫೀಸ್ ಪಕ್ಕ ಹತ್ತತ್ರ ಯಾವ್ದಾದ್ರು ನಾಯಿಗಳು ಕಂಡ್ರೆ ನಾಯಿಗಳಿಗೆ ಪ್ರತಿನಿತ್ಯ ಆಹಾರ ನೀಡ್ತಾ ಬಂದರೆ ಗಣೇಶನಿಗೆ ತುಂಬ ಪ್ರೀತಿ. ಆ ಕೇತು ತುಂಬ ನಿಮಗೆ ಪಾಸಿಟಿವ್ ರಿಸಲ್ಟ್ನ ಕೊಡ್ತಾರೆ. ಹಾಗೆ ರಾಹುವಿಗೆ ದುರ್ಗೆಯ ಆರಾಧನೆ ಮಾಡ್ತಾ ಬನ್ನಿ. ಪ್ರತಿ ಶುಕ್ರವಾರ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಲಾದ ಸೇವೆಯನ್ನು ಹೂವು, ಹಣ್ಣು, ಅರಿಶಿನ, ಕುಂಕುಮ ಈ ಥರದ್ದು ಕೊಟ್ಬಿಟ್ಟು ಆರಾಧನೆ ಮಾಡ್ತಾ ಬನ್ನಿ. ದುರ್ಗೆಯ ಬೀಜ ಮಂತ್ರ ಓಂ ದುಮ್ ದುರ್ಗಾಯೇ ನಮಃ ಒಂದು 108 ಬಾರಿ ಹೇಳ್ಕೊಳ್ತಾ ನೀವು ಬಂದರೆ ರಾಹು ಕೇತುಗಳ ಒಂದು ಎಫೆಕ್ಟ್ಸು, ನೆಗೆಟಿವ್ ಎಫೆಕ್ಟ್ಸ್ ಕಡಿಮೆಯಾಗಿ ನೀವು ಪಾಸಿಟಿವ್ ರಿಸಲ್ಟ್ನ ತಂದು ಕೊಡುತ್ತಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ತುಂಬ ಮೆಹನತ್, ಅಂದರೆ ತುಂಬ ನೀವು ಪ್ರಯತ್ನಗಳು ಜಾಸ್ತಿ ಮಾಡಬೇಕು. ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ರಿಸಲ್ಟ್ ಬರುತ್ತೆ. ಬಟ್ ಏನಂತ ಹೇಳಿದರೆ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಹೋಗುತ್ತೆ, ಅಂದರೆ ಎಷ್ಟು ಬರುತ್ತೋ ಅಷ್ಟು ಹೋಗುತ್ತೆ. ಆ ರೀತಿಯಾಗಿ ಒಂದು ಭಾವ ನಮಗೆ ಕಾಣ್ತಾ ಇದೆ ಈ ಮಕರ ರಾಶಿಯವರಿಗೆ. ಬಟ್ ಅದರ ನಂತರ 2027 ಒಂದು ಅದ್ಭುತ ರಿಸಲ್ಟ್ ನೀವು ಪಡ್ಕೊಳ್ತೀರಾ. ಸೊ ಈ ವರ್ಷ ನಾನು ಏನು ಹೇಳಿದೆ ಕೆಲವೊಂದೆಲ್ಲ ಪರಿಹಾರಗಳು ನೀವು ಮಾಡ್ಕೊಂಡು ಹೋದರೆ ವಿವಾಹಕ್ಕೆ ಪ್ರಯತ್ನ ಮಾಡೋರಿಗೆ ವಿವಾಹಕ್ಕೆ ಒಳ್ಳೆಯ ಚಾನ್ಸ್ ಇದೆ. ಹಾಗೆ ಉದ್ಯೋಗ ಸ್ಥಳಗಳಲ್ಲಿ ವ್ಯಾಪಾರದಲ್ಲೂ ನಿಮಗೆ ಅನುಕೂಲ ಅನ್ನೋದು ಆಗಿ ಬರುತ್ತೆ. ಸೊ ದಶಮ ಭಾವ ಬಂದುಬಿಟ್ಟು ನಿಮಗೆ ತುಲಾರಾಶಿ ಆಗಿರುತ್ತೆ. ತುಲಾರಾಶಿಗೆ ಮಕರ ರಾಶಿಯವರು ತುಲಾರಾಶಿ ಶುಕ್ರ ಅಧಿಪತಿ ಆಗಿರ್ತಾರೆ. ಶುಕ್ರನಿಂದ ಒಳ್ಳೆ ರಿಸಲ್ಟನ್ನೇ ನೀವು ಪಡ್ಕೊಳ್ತೀರಾ. ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಫಲಗಳನ್ನೇ ನೀವು ಪಡ್ಕೊಳ್ತೀರಾ, ಏನು ತೊಂದರೆ ಏನಿಲ್ಲ. ಆದರೆ 2026 ಜೂನ್ವರೆಗೂ ನೀವು ಕಾಯಬೇಕಾಗತ್ತೆ. ಜೂನ್ ನಂತರ ಗುರುಬಲ ಯಾವಾಗ ಬರುತ್ತೆ ಕಟಕ ರಾಶಿ ಸೀದಾ ಮಕರ ರಾಶಿಯನ್ನು ನೋಡ್ತಾರೆ. ಸೊ ಆಗ ಏನಾಗುತ್ತೆ, ನಿಮಗೆ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ ಮತ್ತು ಜಾಬಲ್ಲಿ ಪ್ರಮೋಷನ್ ಆಗೋಂಥದ್ದು, ಕೆಲವರಿಗೆ ಸನ್ಮಾನಗಳಾಗೋಂಥದ್ದು, ಹೊಸ ಪೋಸ್ಟಿಂಗ್ ಆಗೋವಂಥದ್ದು ಖಂಡಿತ ಜೂನ್ ನಂತರ 2026 ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ನೀವು ಹೇಳಿದ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಮಕರ ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.